ಇನ್ನು ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಟೀಮ್ ಕಾದು ಕುಳಿತಿದೆ. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಮನವಿ ಮಾಡಲಾಗಿದ್ದು, ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಕೋರ್ಟ್ಗೆ ಎಸ್ಐಟಿ ಮನವಿ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ಈ ಬಗ್ಗೆ ಕೇಂದ್ರ ಗೃಹ ಇಲಾಖೆಗೆ ಕೂಡ ಸಿಎಂ ಪತ್ರ ಬರೆದಿದ್ದಾರೆ. ಕೋರ್ಟ್ನ ಮುಖಾಂತರ ರದ್ದು ಮಾಡಬೇಕು ಅಂತ ಗೃಹ ಇಲಾಖೆ ಹೇಳಿದ್ದು. ಹೀಗಾಗಿ ನಾಳೆ ನೇರವಾಗಿ ಕೋರ್ಟ್ನ ಮೊರೆ ಹೋಗಲಿದೆ ಎಸ್ಐಟಿ ಟೀಮ್. ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೊಂದಿರೋದ್ರಿಂದ ವೀಸಾ ಅಗತ್ಯತೆ ಇರೋದಿಲ್ಲ, ಓಡಾಟ ನಡೆಸಬಹುದು. ಸೊ ಅದಕ್ಕೆ ಒಂದು ತಡೆ ತರಬೇಕು ಅಂತ ಡೀಟೇಲ್ಸ್ ಕೊಡ್ತಾರೆ ಸಂದೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಒಂದು ಕಡೆ ರೇವಣ್ಣರನ್ನ ಈಗಾಗಲೇ ಎಸ್ಐಟಿ ಅರೆಸ್ಟ್ ಮಾಡಿದೆ. ಪ್ರಜ್ವಲ್ ರೇವಣ್ಣ ಕಥೆ ಏನು ಅಂತ, ದೇಶಕ್ಕೆ ಬರ್ತಾರಾ, ಅವ್ರ ಮುಂದಿನ ನಡೆ ಏನಾಗಬಹುದು, ಬಂದ ಕೂಡಲೇ ಅರೆಸ್ಟ್ ಆಗ್ತಾರಾ, ಎಸ್ಐಟಿ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಳ್ತಾ ಇದೆ ಈಗ ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಪಡೆಯೋ ವಿಚಾರದಲ್ಲಿ? ವಿಜಯ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಹುಡುಕಾಟ ಪ್ರಾರಂಭವಾಗಿದೆ. ಯಾಕಂದ್ರೆ ಮೊದಲನೇ ಪ್ರಕರಣದಲ್ಲೂ ಕೂಡ ಈಗಾಗಲೇ 3 ನೋಟಿಸ್ ಅನ್ನ ಸರ್ವ್ ಮಾಡಿರೋದ್ರಿಂದ ಈಗ ಅವರ ಬಂಧನವನ್ನ ಮಾಡಲೇಬೇಕಾಗುತ್ತೆ. ಹಾಗಾಗಿ ಮೊದಲನೇ ಪ್ರಕರಣ ಹಾಗೆ ಎರಡನೇ ಪ್ರಕರಣ, ಎರಡೂ ಪ್ರಕರಣದಲ್ಲೂ ಕೂಡ ಈಗ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರ ಬಂಧನ ಇಲ್ಲಿ ನಿಶ್ಚಿತವಾಗಿದೆ. ಹಾಗಾಗಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ಪ್ರೊಸೆಸ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ವಿದೇಶದಲ್ಲಿ ಇದ್ದಾರೆ ಅಂತ ಗೊತ್ತಾಗಿರೋದ್ರಿಂದ ಎಲ್ಲೊಂದ್ ಕಡೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೇಂದ್ರ ಗೃಹ ಇಲಾಖೆಗೆ ಮನವಿಯನ್ನ ಮಾಡಿದ್ರು. ಆದ್ರೆ ಕೋರ್ಟ್ನ ಮುಖಾಂತರವಾಗಿ ಈ ರೀತಿ ಮನವಿ ಮಾಡಬೇಕು ಅಥವಾ ಕೋರ್ಟ್ನ ಮುಖಾಂತರವಾಗಿ ಆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿದ್ರಿಂದ ಈಗ ಸದ್ಯ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ನ ಮುಖಾಂತರವಾಗಿ ಆ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿಸೋದಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಅಂದ್ರೆ ಈ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಈಗಾಗಲೇ ಮನವಿಯನ್ನ ಏನ್ ಸಲ್ಲಿಸೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾರೆ. ನಾಳೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಣಗಳನ್ನು ಕೂಡ, ಅಂದ್ರೆ ಯಾವ ಕಾರಣಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾರಣಗಳನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ ಈಗಾಗಲೇ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ, ಜೊತೆಗೆ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದ ಅವರು ತನಿಖೆಗೆ ಬೇಕಾಗ್ತಾರೆ. ಜೊತೆಗೆ ಸಾಕಷ್ಟು ಅಶ್ಲೀಲ ವಿಡಿಯೋಗಳು ಕೂಡ ಈಗಾಗಲೇ ಹಾಸನದಲ್ಲಿ ವೈರಲ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಮಗ್ರ ತನಿಖೆ ಆಗಬೇಕಾಗುತ್ತೆ. ಅದರ ಜೊತೆಯಲ್ಲಿ ಈಗಾಗಲೇ ಏನು ಸಾಕಷ್ಟು ಜನ ಸಂತ್ರಸ್ತೆಯರು ಬಂದು ದೂರನ್ನ ಕೊಡ್ತಾ ಇರೋದ್ರಿಂದ ಅವ್ರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಎನ್ಕ್ವೈರಿಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಓವರ್ ಆಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ನಮ್ಗೆ ಬೇಕಾಗಿರೋದ್ರಿಂದ ಅವರ ವಿಚಾರಣೆ ಅವಶ್ಯಕತೆ ಇದೆ. ಜೊತೆಗೆ ಇವರು ಆರೋಪಿಯಾಗಿದ್ದಾರೆ, ತಲೆಮರೆಸಿಕೊಂಡಿರುವಂತಹ ಓರ್ವ ಆರೋಪಿಯಾಗಿರೋದ್ರಿಂದ ಇವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದು ಏನಾಗುತ್ತೆ ಅಂತ, ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ರೆ ನಿಜಕ್ಕೂ ಕೂಡ ಅವರು ವಿದೇಶದಲ್ಲೇ ಎಲ್ಲಾದ್ರೂ ತಲೆಮರೆಸ್ಕೊಂಡು ಓಡಾಡ್ಬೇಕಾಗುತ್ತೆ. ಯಾಕಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದ್ರೆ ಯಾವುದೇ ವೀಸಾ ಇಲ್ಲದೆ ನೇರವಾಗಿ ಬೇರೆ ಬೇರೆ ದೇಶಕ್ಕೆ ಓಡಾಡಬಹುದಾಗಿತ್ತು. ಆದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ರೆ ಆಗ ಅವರು ವಿದೇಶದಲ್ಲಿ ಮರೆಸ್ಕೊಳ್ಬೇಕಾಗುತ್ತೆ ಅಥವಾ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡು ಇಲ್ಲಿನ ಪೊಲೀಸರಿಗೆ ಅವರನ್ನ ಒಪ್ಪಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಹಾಗಾಗಿ ಎರಡರಲ್ಲಿ ಒಂದೇ ಆಪ್ಷನ್ ಇರೋದು, ಒಂದು ವಿದೇಶದಲ್ಲೇ ತಲೆಮರೆಸ್ಕೊಂಡು ಓಡಾಡ್ಬೇಕಾಗುತ್ತೆ, ಒಂದೇ ದೇಶದಲ್ಲಿ ಯಾವ ದೇಶದಲ್ಲಿ ಇರ್ತಾರೋ ಅದೇ ದೇಶದಲ್ಲಿ ತಲೆಮರೆಸ್ಕೊಂಡು ಓಡಾಡ್ಬೇಕಾಗುತ್ತೆ. ಇಲ್ಲದೆ ಹೋದ್ರಲ್ಲಿ ಪೊಲೀಸರಿಗೆ ಸರೆಂಡರ್ ಆಗ್ಬೇಕಾಗುತ್ತೆ ಅಥವಾ ಪೊಲೀಸರ ವಶಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಬರ್ಬೇಕಾಗುತ್ತೆ ಅಥವಾ ದೇಶಕ್ಕೆ ವಾಪಸ್ ಬಂದು ಪೊಲೀಸರಿಗೆ ಸರೆಂಡರ್ ಆಗುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ವಿಜಯ್, ಬಟ್ ಸಂದೇಶ್, ಈಗ ರೆಡ್ ಕಾರ್ನರ್ ನೋಟಿಸ್ ಕೊಡ್ಬೋದು ಅಂತ ಮತ್ತೆ ಇಂಟರ್ಪೋಲ್ ಸಹಾಯದಿಂದ ಬಂಧಿಸಬಹುದು ಅನ್ನೋದೆಲ್ಲ ಕೇಳಿ ಬರ್ತಾ ಇತ್ತು. ಅದಕ್ಕೆ ಮುಂಚಿನ ಪ್ರಕ್ರಿಯೆಗಳ ಇದೆಲ್ಲ ಹಂತ ಹಂತವಾಗಿ ಇದೇ ಪ್ರೊಸೀಜರ್ ಅಲ್ಲಿ ಹೋಗ್ಬೇಕಾ, ಹೇಗೆ? ವಿಜಯ್, ಅದು ನೆಕ್ಸ್ಟ್ ಪ್ರೊಸೀಜರ್ಗಳು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ರೆಡ್ ಕಾರ್ನರ್ ನೋಟಿಸ್ ಹಾಗೆ ಬ್ಲೂ ಕಾರ್ನರ್ ನೋಟಿಸ್ ಏನಿದೆ. ಅಂದ್ರೆ ರೆಡ್ ಕಾರ್ನರ್ ನೋಟಿಸ್ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಆರೋಪಿ ಅಬ್ಸ್ಕ್ಯಾಂಡ್ ಆಗಿರ್ತಾರೆ, ಆ ಸಂದರ್ಭದಲ್ಲಿ ಆ ಒಂದು ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಬಹುದು. ಜೊತೆಗೆ ಈ ಬ್ಲೂ ಕಾರ್ನರ್ ನೋಟಿಸ್ ಏನಿದೆ, ಈ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಈ ಸಂದರ್ಭದಲ್ಲಿ ಅಂದ್ರೆ ಸಪೋಸ್ ಏನಾದ್ರೂ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗ್ಲಿಲ್ಲ ಅಂದ್ರೆ ಆಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಬಹುದು. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರೆ ಇಮಿಗ್ರೇಷನ್ ನಲ್ಲಿ ಅವರನ್ನ ಅಂದ್ರೆ ಯಾವುದೇ ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗೋಕೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಜೊತೆಗೆ ಅವರ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಇಂಟರ್ಪೋಲ್ ಅಧಿಕಾರಿಗಳು ಮಾಡ್ತಾರೆ. ಅಂದ್ರೆ ಇಂಟರ್ಪೋಲ್ ಅಧಿಕಾರಿಗಳಿಗೆ ಅಥವಾ ಸಿಐಡಿ ಕೋರ್ಟ್ನ ಮುಖಾಂತರ ಸಿಐಡಿಯ ಮುಖಾಂತರ ಸಿಬಿಐಗೆ ಮನವಿ ಮಾಡಿ ನಂತರ ಇಂಟರ್ಪೋಲ್ನ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಹೊರಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಅದಕ್ಕೂ ಮುನ್ನ
ಅವರ ಬಳಿ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಮೈಗ್ರೇಟ್ ಆಗೋದಕ್ಕಾಗೋದಿಲ್ಲ. ಅಂದ್ರೆ ಇವರು ಸಂಸದರಾಗಿರೋದ್ರಿಂದ ಇವರ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ. ಸಪೋಸ್ ಏನಾದ್ರೂ ಅವ್ರ ಹತ್ರ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರ್ಲಿಲ್ಲ ಅಂದಿದ್ರೆ ನೇರವಾಗಿ ನೋಟಿಸ್ ಅನ್ನ ಹೊರಡಿಸುವಂತ ಕೆಲಸವನ್ನ, ಅಂದ್ರೆ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಮುಖಾಂತರವಾಗಿ ನೋಟಿಸ್ ಅನ್ನ ಹೊರಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇವರ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ ಅದನ್ನ ರದ್ದು ಮಾಡಿದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗೋದಕ್ಕಾಗೋದಿಲ್ಲ. ಯಾವ ದೇಶದಲ್ಲಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡಿ ಅಲ್ಲಿನ ಪೊಲೀಸರ ಮುಖಾಂತರವಾಗಿ ಅವರನ್ನ ವಶಕ್ಕೆ ಪಡಿಬಹುದು ಅನ್ನೋದು SIT ಅಧಿಕಾರಿಗಳ ಪ್ಲಾನ್. ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.